ಸ್ನೇಹಿತರೆ, ಇವತ್ತು ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಅದು ನನ್ನ ಗಾಡೀಲಿ, ಆ್ಯಕ್ಟಿವ್ ಹೊಂಡದಲ್ಲಿ. ಮೊನ್ನೆ ಊರಿಗೆ ಹೋಗ್ಬೇಕಾದ್ರೆ ಮಾಡಿದ್ದು ಕೆ ಟಿ ಎಮಲ್ಲಿ ಮಾಡಿದ್ದೆ. ಬಟ್ ಇದು ನನ್ನ ಗಾಡೀಲಿ ಆ್ಯಕ್ಟಿವ್ ಹೊಂಡದಲ್ಲಿ ಬೆಂಗಳೂರಲ್ಲಿ ಫಸ್ಟು ಮಾಡ್ತಾ ಇದ್ದೀನಿ. ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ವಿವೋ ಸರ್ವಿಸ್ ಸೆಂಟರ್ಗೆ ಹೋಗ್ತಾ ಇದ್ದೀನಿ, ರಾಜಾಜಿನಗರ. ಫೋನ್ ಮಾಡಿ ಕೇಳಿದೆ ಬ್ಯಾಟ್ರಿ ಇದೆಯಾ ಅಂತ. ಬ್ಯಾಟ್ರಿ ನಂದು ಬಂದು ಡ್ರೈ ಆಗ್ತಾಯಿದೆ ತುಂಬ ಬೇಗ ಬೇಗ. ಹೊಸ ಫೋನ್ ತೊಗೊಂಡಿದ್ದಕ್ಕೆ ಹಳೆ ಫೋನಿಗೆ ರೋಗ ಬಂದ್ಬಿಡುತ್ತೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಅದು ಬ್ಯಾಟ್ರಿ ತುಂಬ ಡ್ರೈ ಆಗ್ತಾಯಿದೆ, ಅಂದರೆ ಬೇಗ ಖಾಲಿ ಆಗ್ತಾಯಿದೆ. ಅದಕ್ಕೋಸ್ಕರ ಹೋಗಿ ಬ್ಯಾಟ್ರಿ ಹಾಕ್ಸ್ಕೊಂಬರೋಣ ಅಂದ್ಬಿಟ್ಟು ಫೋನ್ ಮಾಡಿ ಕೇಳಿದೆ. 3 ದಿನದಲ್ಲಿ ಆಫರ್ ಇದೆಯಂತೆ. 3 ದಿನ ಅಂದರೆ ಸರ್ವಿಸ್ ಚಾರ್ಜ್ ತೊಗೊಳಲ್ಲ, ಬರೀ ಬ್ಯಾಟ್ರಿ ಕಾಸ್ಟ್ ಮಾತ್ರ ತೊಗೊತೀವಿ ಅಂತ ಹೇಳಿದ್ರು. ಇದರಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ಏನೇನು ಅಂತ ನೋಡೋಣ. ಈ ರೋಡ್ ಮಾತ್ರ ಈ ಯಪ್ಪ ಎಷ್ಟು ಅಂದರೆ ಏನಾಗುತ್ತೆ, ಮನೆ ಹೊಡೆದಾಕಿರೋದು ಅದು ಇದು ತಂದು ಹಾಕ್ಬಿಡ್ತಾರೆ ಮಳೆ ಇದರಲ್ಲಿ. ಆ ಹಳ್ಳ ಗುಂಡಿ ಆಗೋಗುತ್ತೆ. ಮಳೆ ಬಂದಾಗ ಫುಲ್ ಎಲ್ಲ ಕೊಚ್ಕೊಂಡು ಹೋಗುತ್ತೆ, ತಿರ್ಗಾ ಹಳ್ಳ ಗುಂಡಿ ಆಗುತ್ತೆ. ತಿರ್ಗಾ ತೊಗೊಬಂದು ಸುರಿತಾರೆ, ತಿರ್ಗಾ ಹಳ್ಳ ಗುಂಡಿ ಆಗುತ್ತೆ. ಹಳ್ಳ ಗುಂಡಿ. ಈ ರೋಡಂತೂ ರೆಡಿ ಆಗಲ್ಲ. ಕೇಸ್ ನಡೀತಾ ಇತ್ತಂತೆ, ಅದು ಕ್ಲಿಯರ್ ಆಗೋದು ಯಾವಾಗೋ, ಈ ರೋಡ್ ರೆಡಿ ಆಗೋದು ಯಾವಾಗೋ ದೇವ್ರಿಗೆ ಗೊತ್ತು. ಇದೇನು ಇದೊಂದು ರೋಡಲ್ಲ, ನಮ್ಮ ಬೆಂಗಳೂರು ಪೂರ್ತಿ ಅದೇ ಕತೆನೇ. ಇದೊಂದು ರೋಡ್ ಏನು ಹೇಳೋದು. ಆಮೇಲೆ ಇಲ್ಲಿ ಬಿರಿಯಾನಿ RR ಬಿರಿಯಾನಿ ಅಂತ ಮಾಡಿದ್ದಾರೆ. ನಿಮಗೆ ಇಲ್ಲಿ ತೋರಿಸ್ತೀನಿ ನಾನು. ಮೊನ್ನೆ ನೋಡಬೇಕಾಗಿತ್ತು, ಬೈ 1 get 1. ಯಾವ ರೇಂಜಿಗೆ ಜನ ನಿಂತಿದ್ರು ಅಂದರೆ ಏನಕ್ಕೆ ಇಷ್ಟೊಂದು ಬರ್ಗೆಟ್ಟೋಗೋರಲ್ಲ ಅಂತ ಅಂದ್ಕೊಂಡೆ ನಾನು. ಆ ರೇಂಜಿಗೆ ಜನ ಕ್ಯೂ ಅಲ್ಲಿದ್ರು. ಇಲ್ಲಿ ಬೈ 1 get 1 ಕೊಡ್ತಾಯಿದ್ರು ಆಫರು. ಹಂಗಂತ ನಾನು ಹೋಗಿಲ್ಲ ಸ್ನೇಹಿತರೆ. ಆಮೇಲೆ ನಾನು ಹೋಗಿದ್ದೀರಾ ಅಂದ್ಕೊಂಬಿಟ್ಟಿರ. ನಾನು ಹೋಗಿಲ್ಲ, ನೋಡಿದ್ದು ಅಷ್ಟೇ. ಬನ್ನಿ ಹೋಗೋಣ. ನಮ್ಮ ಜನ ತಿನ್ನೋದಕ್ಕೆ ಬಹಳ ಖರ್ಚು ಮಾಡ್ತಾಯಿದ್ದಾರೆ ಇತ್ತೀಚೆಗೆ. ಯಾವಾಗ ಸಾಯ್ತೀವೋ ಏನೋ, ಯಾವ ಹಾರ್ಟ್ ಅಟ್ಯಾಕ್ ಹೆಂಗೆ ಬರುತ್ತೋ ಹಂಗಾಗ್ಬಿಡೈತೆ ಮನುಷ್ಯನ ಲೈಫು. ಯಾವ್ದಾರ ಪಕ್ಕದ ರೋಡಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಇವ್ರಿಗೆ ಫುಲ್ ನೋವು ಬಂದ್ಬಿಡ್ತದೆ. ಹಿಂಗೆ ನಮ್ಮ ಸ್ನೇಹಿತರೊಬ್ಬರು ಹಾಸನದವ್ರೆ. ಅವರು ಸಿಕ್ಕಾಪಟ್ಟೆ ಟೆನ್ಷನ್ ತಗೊಂಬಿಟ್ಟು ಅವರು ಹೋಗಿ ಇರೋ ಬರೋ ಎಲ್ಲ ಇದನ್ನು ಚೆಕಪ್ ಮಾಡಿಸ್ಕೊಂಡು ಬಂದರು. ಧೈರ್ಯವಾಗಿರ್ರಿ. ದೇವರು ನಾವು ಚೆನ್ನಾಗಿದ್ರು, ನಾವು ಚೆನ್ನಾಗಿಲ್ಲ ಅಂದರೂ, ನಮ್ಗೆ ಆರೋಗ್ಯ ಕೆಟ್ಟಿದ್ರು ಟೈಮ್ ಬಂದಾಗ ನಮ್ಮನ್ನ ಕರ್ಕೊಂತಾನೆ. ಅದರಿಂದ ಯಾರಿಂದನೂ ತಡೆಯೋಕ್ಕಾಗಲ್ಲ. ಆದಷ್ಟು ಹುಷಾರಾಗಿರಿ. ಓಕೆ, ನೋವು ಬಂದಾಗ ತೋರಿಸ್ಕೊಳ್ಳಿ, ಒಳ್ಳೆಯದು. ಬಟ್ ಅದನ್ನೇ ಟೆನ್ಷನ್ ತೊಗೊಬೇಡಿ ಅಂತ ನಾನು ಹೇಳ್ತಾ ಇರೋದು. ತೋರಿಸ್ಕೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಮೇಲೆ ಟೆನ್ಷನ್ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. $220 ಹಾಕಿ. ಗೇಮಿಂಗ್ ಚಾನಲ್ ನೋಡ್ತಾ ಇದ್ದೀರಾ? ಗೇಮಿಂಗ್ ಚಾನಲ್ ಆದ್ರೆ ಹೈಲೈಟ್ಸ್ ಯಾವ ಟೀಮ್ ಸ್ಕಿಲ್ ಮಾಡೋದು ಟಾಪ್ 79 ಬಂದಿದೆ. ಹೌದಾ? ಬಟ್ ಟಾಪ್ 48 ಅಲ್ಲಿ ಬಂದಿದ್ರೆ ಸೆಲೆಕ್ಟ್ ಆಗುತ್ತೆ. ಏನಿದೆಯಾ ಅದ್ರಲ್ಲಿ? ಏನಾದ್ರು ಇದೆಯಾ? ಇದೆಯಾ ಅದ್ರಲ್ಲಿ ಇನ್ಕಮ್? ಹೌದಾ? 2 lakhs ಸ್ಯಾಲರಿ ಸಿಗುತ್ತೆ. ಟೂರ್ನಮೆಂಟ್ ಆಡ್ಬೋದು. ಓಹೋ, ಫೇಮ್ ಸಿಗುತ್ತೆ. ಓಕೆ. ಈ ಅದಕ್ಕೆ ಒಂದು ಟಿ ಶರ್ಟ್ ಸಿಗುತ್ತೆ, ಟ್ರಾಫೀಸ್ ಸಿಗುತ್ತೆ. ಹಾ ಸಿಕ್ಕಾಬಟ್ಟೆ ಇದೆ. ಹೌದಾ? ಅದೇ ಕೆರಿಯರ್, ಇಸ್ಕೋಚೆ ಕೆರಿಯರ್. ಓಕೆ ಮಾಡಿ. ಏನು ಗುರು ಇವನು ಗೇಮಿಂಗ್ ಚಾನಲ್ನ ಈ ರೇಂಜಿಗೆ ಹೇಳ್ತಾವನೆ. ಓ ಯಪ್ಪ, ನಾನು ನಮ್ಮ ಯೂಟ್ಯೂಬರ್ಸ್ ಕೆಲವರು ಇದ್ದಾರೆ, ಗೇಮಿಂಗ್ ಚಾನಲ್ಗಳು ಮಾಡ್ಕೊಂಡು ಕೂತಿದ್ದಾರೆ. ನಾನು ಅದ್ರ ಬಗ್ಗೆ ಏನೂ ಅಷ್ಟು ಗೊತ್ತಿಲ್ಲ. ಇವನು ಅಲ್ಲಿ ಒಂದು ಮೊಬೈಲ್ ಹಿಡ್ಕೊಂಡು, ಆ ಯೂಟ್ಯೂಬರ್ ಯಾರೋ ಗೇಮಿಂಗ್ ಚಾನಲ್ಲೇ ಅದನ್ನು, ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ. ಅದಕ್ಕೋಸ್ಕರನೇ ನಾನು ಅವನ್ನ ಕೇಳಿದೆ, ಏನದು, ಏನು ಗೇಮಿಂಗ್ ಚಾನಲ್ ನೋಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಅವನು ಇಷ್ಟು ಡೀಟೇಲ್ ಹೇಳ್ದ. ಇಷ್ಟರಲ್ಲಿ ಈ ರೇಂಜ್ಗೆಲ್ಲ ಇದೆಯಾ? 22 ಲಕ್ಷ ಸ್ಯಾಲ್ರಿ ಎಲ್ಲ ಬರೋ ಥರ ಇದೆಯಂತೆ. ಇವನೇನೋ 48 ರ್ಯಾಂಕಿಂಗ್ ಬಂದಿದ್ರೆ ಸೆಲೆಕ್ಟ್ ಆಗ್ತಿದ್ನಂತೆ. ಏನೇನೋ ಹೇಳ್ಬಿಟ್ಟೋಗ್ರು ಒಂದು ಕ್ಷಣ. ಒಂಥರ ಏನು ಗೇಮಿಂಗ್ ಚಾನಲ್, ಗೇಮಿಂಗ್ ಇದರಲ್ಲೆಲ್ಲ ಅಷ್ಟೊಂದೆಲ್ಲ ಟೂರ್ನಮೆಂಟ್ ಎಲ್ಲ ಇದೆಯಾ? ಏನೋ ಸೆಲೆಕ್ಟ್ ಆದರೆ 22 ಲಕ್ಷ ಸ್ಯಾಲ್ರಿ ಅಂತೆ. ಏನೇನೋ ಹೇಳ್ಬಿಟ್ರು. ಇದ್ರ ಬಗ್ಗೆ ನನಗೇನು ಒಂದು ಚೂರೂ ಗೊತ್ತಿಲ್ಲ.
ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಹೇಳಿ ಸ್ನೇಹಿತರೆ. ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ನನಗೆ ತಿಳಿಸಿ, ನೋಡೋಣ ಅದ್ರ ಬಗ್ಗೆ ನಾವೂ ಸ್ವಲ್ಪ ತಿಳ್ಕೊಳ್ಳೋಣ. ಏನಿದೆ ಅಂತಲೇ ಅರ್ಥ ಆಗ್ತಿಲ್ಲಪ್ಪ. ಗೇಮಿಂಗ್ ಚಾನಲ್ ನನ್ನ ಬಾಮೈದ ಹೇಳ್ತಾ ಇದ್ದ, ಅದ್ರ ಬಗ್ಗೆ ನಾನು ಅವನ್ನ ಸುಮ್ಮನೆ ನೆಗ್ಲೆನ್ಸ್ ಮಾಡ್ತಿದ್ದೆ, ಈ ಥರ ಎಲ್ಲ ಇದೆಯಾ ಅಂತ. ಬಟ್ ಈ ಹುಡುಗ ನೋಡ್ತಾ ಇದ್ರೆ ಇವ್ನು ಹೇಳಿದ್ಮೇಲೆ ಏನೋ ಇದೆ ಅನ್ನೋದು ಗೊತ್ತಾಗಿದೆ. ನೋಡೋಣ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಯಾರು ತಿಳಿಸ್ತಾರೆ, ಇಲ್ಲ ನಾವೇ ಅದ್ರ ಬಗ್ಗೆ ಗಮನ ಕೊಟ್ಟು ನೋಡೋಣ. ಏನೇನೋದ್ರಲ್ಲೋ ಇದೆಯಲ್ಲ ಗೇಮಿಂಗ್ ಚಾನಲಲ್ಲೂ ಈ ರೇಂಜ್ಗೆ ಬರೇ ಎಲ್ಲೆಲ್ಲೆಲ್ಲಪ್ಪ ಇಟ್ಟಿದೆಯಾ ದುಡ್ಡು, ನಮ್ಮ ಕೈಗೆ ಮಾತ್ರ ಸಿಗಲ್ಲ. ಮತ್ತು ಇನ್ನೇನು ಸ್ನೇಹಿತರೆ, ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ನೋಡೋಣ. ಇವಾಗ ಶುರು ಮಾಡಿರೋದು ನಾನು ರೀಸೆಂಟಾಗಿ, ಇನ್ನು ಯಾವ ಲೆವೆಲ್ಗೆ ಹೋಗ್ತೀನೋ ಗೊತ್ತಿಲ್ಲ. ಒಳ್ಳೆ ರೀತಿಲಿ ಒಳ್ಳೆ ಕಂಟೆಂಟ್ನ ಕೊಡ್ಕೊಂಡು ನಿಮಗೆ ಬೇಕಾಗಿರೋ ಥರ ಮೆಸೇಜ್ಗಳನ್ನ ಕೊಡ್ಕೊಂಡು ಸರ್ವಿಸ್ ಬಗ್ಗೆ, ಟೆಕ್ನಿಕಲ್ ಬಗ್ಗೆ ಇನ್ನೂ ಹೆಚ್ಚು ಹೇಳ್ಕೊಡ್ಬೇಕು ಅನ್ನೋ ಮನಸ್ಸಿದೆ ನನಗೆ. ಅದನ್ನು ಹೇಳ್ಕೊಡ್ಬೇಕು ಅಂದರೆ ನೀವು ನನಗೆ ಸಪೋರ್ಟ್ ಮಾಡಬೇಕು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನೋಡಿರಿ. ಹೀಗೆ ನಮ್ಮನ್ನ ಫಾಲೋ ಮಾಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಇದ್ದೀವಿ, ಬನ್ನಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಏನೇನೋ ಎಂತೆಂಥವ್ರು ಸುಮ್ಮನೆ ಬಂದೋದ್ರೆ ಅವ್ರಿಗೆಲ್ಲ ಮಿಲಿಯನ್ ಗಟ್ಟಲೆ ವ್ಯೂಸು, ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದಾರೆ. ನಾವು ಒರಿಜಿನಾಲಿಟಿಯಾಗಿ ಕಷ್ಟಪಟ್ಟು ಕಂಟೆಂಟ್ ಮಾಡ್ತಾಯಿದ್ದೀವಿ, ಸಪೋರ್ಟ್ ಮಾಡ್ತಾಯಿಲ್ಲ. ನಮ್ಮಂಥ ಎಷ್ಟೋ ಜನಗಳು ಯೂಟ್ಯೂಬರ್ಗಳು ಅರ್ಧದಲ್ಲೇ ವಾಪಸ್ ಹೊಂಟೋಗ್ತಾರೆ. ಬಟ್ ನಾವು ಅರ್ಧದಲ್ಲಿ ಹೋಗೋವಂಥ ಮಕ್ಕಳಲ್ಲ. ನಮಗೂ ಆಸೆ ಇದೆ, ಏನೋ ಒಂದು ಮಾಡ್ತೀನಿ ಅನ್ನೋ ನಂಬಿಕೆ ನನ್ನ ಮೇಲೆ ನನಗಿದೆ. ನಾನು ಯಾವ ಕೆಲಸನೂ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಇದು ಹಾಗೇನೆ. ನೋಡೋಣ ಹೇಗೆ ಏನು ಎತ್ತ ಅಂತ ಎಲ್ಲ ನಿಮ್ಮ ಕೈಲಿದೆ. ನಮ್ಮ ಕೈಲಾದಷ್ಟು ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಯಾಕೆಂದರೆ ಸೆಂಟ್ರಲ್ಲಿ ತುಂಬ ನಂದು ಏನಂತೀವಿ ವ್ಯೂವರ್ಸ್ ಕಮ್ಮಿ ಆಗೋದು, ಏನು ಅಂತ ಅರ್ಥ ಆಗ್ತಿಲ್ಲ. ಏನು ಯೂಟ್ಯೂಬು ಅದು ಹೇಗೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಅದ್ರ ಮೈಂಡ್ ಸೆಟ್ ತಿಳ್ಕೊಳ್ಳೋಕ್ಕೆ ಆಗ್ತಿಲ್ಲ ನಮಗೆ. ನನಗೆ ಸಬ್ಸ್ಕ್ರೈಬರ್ 2800 ಚಿಲ್ಲರೆ ಜನ ಇದ್ದಾರೆ. ಆ ಸೊಳ್ಳೆ ಬೇಟಲ್ಲಿ ಏನೂ ಕಂಟೆಂಟ್ ಇಲ್ಲ ರೀ. 70-80 ಸಾವಿರ ಓಡಿಸ್ಬಿಟ್ರಿ. ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಗಳು ಮಾಡಿದ್ದೀನಿ, ಅದನ್ನು ಯಾರೂ ನೋಡ್ತಾ ಇಲ್ಲ. ಏನಕ್ಕೆ ಅಂತ ನನ್ನ ಮೇಲೆ ಅಷ್ಟೊಂದು ಬೇಜಾರಾಗೋಯ್ತಾ ಇಲ್ಲ, ಯಾವ ಥರ ಮಾಡಬೇಕು ಅಂತ ನೀವೇ ಕಮೆಂಟ್ ಮಾಡಿ. ಅದನ್ನು ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನೋಡೋಣ ಹೇಗಾಗುತ್ತೆ ಮುಂದಕ್ಕೆ. ಬ್ಲಾಗಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಗಾಡೀಲಿ ಡೈಲಿ ಆಗಿಲ್ಲ ಅಂದರೂ ವಾರದಲ್ಲಿ ಒಂದು 2-3 ದಿನ ಅಂತೂ ಪ್ರಯತ್ನ ಅಂತೂ ಪಡ್ತೀನಿ. ಕಷ್ಟ ಸುಖ ಮಾತಾಡೋಣ. ನಮ್ಮದು ಸವಿ ನೆನಪುಗಳು ಆಗಲಿ, ಪರಿಸ್ಥಿತಿನೇ ಆಗಲಿ, ಏನೇ ಆಗಲಿ ಆದಷ್ಟು ಟ್ರೈ ಮಾಡ್ತೀನಿ ಮಾತಾಡಲಿಕ್ಕೆ, ಪ್ರಯತ್ನ ಪಡೋಣ. ಬನ್ನಿ. ಟ್ರಾಫಿಕ್ ಬೇರೆ ಸಿಗಾಕೊಂಡಿದ್ದೀನಿ, ಸಿಗ್ನಲ್ಲು ಇದೆಲ್ಲ ಸವಿ ನೆನಪು. ನಾವು ಡ್ಯೂಟಿ ಮಾಡ್ತಿದ್ದು ರೋಡ್ ಇದೆಲ್ಲ. ಅವಾಗ ಪ್ರೀತಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾಗ ಇಲ್ಲೆಲ್ಲ ಡ್ಯೂಟಿ ಮಾಡ್ತಿದ್ದೆ. ಇಲ್ಲಿಂದನೇ ಹೋಗ್ತಿದ್ದೆ ಆಫೀಸ್ಗೆ ನಾನು. ಇಲ್ಲೆಲ್ಲೋ ಇದೆ ಸಿಗ್ನಲ್ ಬಂತು, ಇಲ್ಲೇ ಎಲ್ಲೋ ಇದೆ. ಎಲ್ಲಿದೆ ವಿವೋ ಸರ್ವಿಸ್ ಸೆಂಟರ್. ಇಲ್ಲೇ ಲೊಕೇಶನ್ ಎಂಡಾಯಿತು ಸ್ನೇಹಿತರೆ. ಇಲ್ಲೇ ಇದೆಯಂತ. ಎಲ್ಲಿದೆಯಪ್ಪ? ಎಲ್ಲಿದೆ? ಓಹ್ ಇಲ್ಲಿದೆ ಸ್ನೇಹಿತರೆ. ಸ್ಯಾಮ್ಸಂಗು ಇದೆ. ಆಥರೈಸ್ಡ್ ಇದು ಸರ್ವಿಸ್ ಸೆಂಟರ್ ಇದು. ಯಾರೋ ಫ್ರಾಂಚೈಸಿ ತೊಗೊಂಡಿರೋದು ಇದು. ಓಕೆ. ಪಾರ್ಕಿಂಗು ನಾನು ಮಾಡಬೇಕು. ಬಾರೋಣ, ಬೇಗ ಬಸ್ ಬರ್ತೈತಿ. ಬರೋಣ. ಓ ಅಣ್ಣ ನಾನು ಹಾಕ್ತೀನಿ ಕಣ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಸರಿಯಾಗಿ ಕೊಟ್ಟಲ್ಲಣ್ಣ ಏಟ. ನಾನು ಅಷ್ಟೊತ್ತಿಂದ ನಿಂತು ನಾನು ಹಾಕಕ್ಕೆ ನೀನು ಬಂದು ಹಾಕ್ಬಿಟ್ಟಲ್ಲಣ್ಣ. ಏನು ಕರ್ಮನಪ್ಪ ನಮ್ಮ ಜನ. ಈಗ ನಾನೆಲ್ಲ ಹಾಕೋದಪ್ಪ? ಇಲ್ಲೆಲ್ಲರೂ ಸಂದಿಲ್ಲಿ ಜಾಗ ಅಲ್ಲಿಲ್ಲ. ಇಲ್ಲಿವರೆಗೂ ಪಾರ್ಕಿಂಗ್ ಮಾಡಿಬಿಟ್ಟವ್ರೆ. ಬಟ್ ಜನಗಳೇ ಕಾಣಿಸ್ತಿಲ್ಲ. ಪಾರ್ಕಿಂಗ್ ಗಾಡಿಗಳು ಮಾತ್ರ ಬೇಜಾನವೆ. ಯಾರು ಅವ್ನು ನಾನು ಅಲ್ಲ ಹಾಕೋಣ ಅನ್ಕೊಂಡಿದ್ದೆ, ಯಾವನೋ ಬಂದು ಹಾಕ್ಬಿಟ್ನಲ್ಲ. ಸಿಕ್ಕಿ ಚಾನ್ಸು ನುಗ್ಬಿಡ್ತಾರೆ ನಮ್ಮ ಜನ. ಈಗ ಸಿಕ್ತು ಜಾಗ, ಇಲ್ಲ ಹಾಕೋಣ. ಅಣ್ಣ ಬೇಜಾರು ಮಾಡ್ಕೊಂಬೇಡ, ಇಲ್ಲಿ ಹಾಕಿರ್ತೀನಿ ಗಾಡಿನ. ಬನ್ನಿ ಸ್ನೇಹಿತರೆ, ನಡ್ಕೊಂಡು ಹೋಗ್ಬೇಕು ಅಲ್ಲಿವರೆಗೂ. ಸಾಕಾಗೋಗುತ್ತೆ ಗಾಡಿ ಓಡಿಸಿ ಬೆಂಗಳೂರಲ್ಲಿ. ನಡ್ಕೊಂಡು ಹೋಗೋಕ್ಕೂ ನಮಗೆ ಸೋಂಬೇರಿತನ ಬಂದ್ಬಿಟ್ಟಿದೆ. ಏನು ಮಾಡೋದು? ಹಂಗಿನ ಫುಡ್ಡು, ಇವಾಗ ಹಿಂಗಿನ ಫುಡ್ಡು ಹಂಗಿದೆ. ಬನ್ನಿ ಹೋಗೋಣ.
ಆದರೂ ನಮ್ಮ ರಾಜನಗರದಲ್ಲಿ ಬಟ್ಟೆ ಶೋರೂಮ್ಗಳಿಗೆ ಏನು ಭಯಂಕರ ಇದಾವಪ್ಪ. ಹಿಂಗೆ ಹೋಗೋಣ, ಲಿಫ್ಟಲ್ಲಿ ಹೋಗೋಣ, ನಡ್ಕೊಂಡು ಹೋಗೋಣ? ಆಗಲ್ಲ, ಲಿಫ್ಟೇ ಹೋಗ್ಬೇಕು. ಯಾಕೆ ಹೇಳಿ, ನಾವು ಸೋಂಬೇರಿಗಳು. ಓಪನ್ ಆಗೋ ಓಪನ್ ಆಗೋ ಲಿಫ್ಟಣ್ಣ, ಓಪನ್ ಆಗೋ. ಬಾಬಾ ಲಿಫ್ಟಣ್ಣ, ಬಾಬಾ ಲಿಫ್ಟಣ್ಣ. ಎಷ್ಟು ಮಕ್ಳುಗಳು ಕ್ಯೂಟಾಗಿ ಅವ್ರು ಗೊತ್ತಾ, ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರು. ಎಷ್ಟನೇದು? 2ನೇ ಫ್ಲೋರು. ಚೆನ್ನಾಗಿದ್ದೀನಿ ಬಿಡು ಮಗ ನಾನು. ಸ್ನೇಹಿತರೆ, ಆಫೀಸಿಗೆ ಬಂದಿದ್ದೀನಿ. ಒಂದು 10 ನಿಮಿಷ ಚೇರ್ ಮೇಲೆ ನಿಮ್ಮನ್ನು ಇಟ್ಟಿರ್ತೀನಿ. ಒಂದು ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ. ಅದು ಹೇಗೆ ಗೊತ್ತಿಲ್ಲ, ಅಲ್ಲೆಲ್ಲ ಮುಂದೆ ತೊಗೊಂಡು ಹೋಗ್ಬೋದಾ ಕ್ಯಾಮ್ರಾ, ಏನೋ ಗೊತ್ತಿಲ್ಲ. ನೀವು ಟಿ ವಿ ನೋಡ್ತಾ ಇರಿ. 10 ನಿಮಿಷ ಹಿಂಗೆ ಹೋಗಿ ಬರ್ತೀನಿ. ಸ್ನೇಹಿತರೆ ಆಯಿತು, ಆದರೆ ಕೈಗೆ ಕೊಟ್ಟರು ಸ್ನೇಹಿತರೆ. ಫೋನಲ್ಲಿ ಸ್ಟಾಕ್ ಇದೆಯಾ ಅಂತ ಕೇಳಬೇಕಾಗಿತ್ತಂತೆ. ಇವರು ಪ್ರೈಸ್ ಹೇಳ್ಬೇಕಾದ್ರೆ ಸ್ಟಾಕ್ ಇದೆಯಾ ಇಲ್ವಾ ಅಂತ ಹೇಳೋಕ್ಕಾಗಲ್ಲ. ಅವರೇ ಹೇಳಿದ್ದು ಇವತ್ತು ನಾಳೆ ನಾಡಿದ್ರಲ್ಲಿ ಬಂದು ಹಾಕ್ಸ್ಕೊಂಡ್ರೆ ಸರ್ವಿಸ್ ಚಾರ್ಜ್ ಇರಲ್ಲ ಅಂತ. ಇಲ್ಲಿ ಬಂದ ಮೇಲೆ ಎಲ್ಲ ಕೂತ್ಕೊಂಡು ನೋಡ್ಬಿಟ್ಟು, ಇದು ಸ್ಟಾಕ್ ಇಲ್ಲ ಸರ್, 2-3 ಡೇಸ್ ಆಗುತ್ತೆ, ಬಂದ ಮೇಲೆ ಮೆಸೇಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಫರ್ ಹೇಳಿದ್ದು ಇವರೇನೆ. ಈಗ ಇಲ್ಲಿ ಬಂದು ನೋಡಿದ್ರೆ ಆಫರ್ ಗೋವಿಂದ ಹಂಗಾರೆ 3-4 ದಿನ ಆದಮೇಲೆ ಆಫರ್ ಕೊಡ್ತಾರೆ ಇವರು. ನಾನು ಹಾಕ್ಸ್ಬಿಡೋಣ ಆಫರ್ ಇದೆ ಅನ್ನೋ ಉದ್ದೇಶಕ್ಕೆ ನಾನು ಇವಾಗ ಬಂದೆ, ಟೈಮ್ ವೇಸ್ಟ್ ಮಾಡಿಕೊಂಡು ಕೆಲಸ ಬಿಟ್ಟು. ಅಂಗಡೀಲಿ ತುಂಬ ಕೆಲಸ ಇತ್ತು ನನಗೆ. ಈ ಥರ ಮಾಡಿದ್ರೆ ಹೇಗೆ? ಕರೆಕ್ಟಾಗಿ ಹೇಳ್ಬೇಕಾಯ್ತು. ನಂದು ತಪ್ಪಿದೆ, ನಾನು ಕೇಳಬೇಕಾಗಿ ಸ್ಟಾಕ್ ಇದೆ ಅಂತ. ಬಟ್ ಅವರೇ ಹೇಳಿದ್ರಲ್ಲ, ಪ್ರೈಸ್ ಎಲ್ಲ ಹೇಳಿ ಇವತ್ತು ನಾಳೆ ನಾಡಿದ್ರಲ್ಲಿ ಹಾಕ್ಸ್ಕೊಂಡ್ರೆ ನಿಮಗೆ ಬೆನಿಫಿಟ್ ಇದೆ, ಚಾರ್ಜಸ್ ಇರಲ್ಲ, ಸರ್ವಿಸ್ ಚಾರ್ಜಸ್ ಅಂತ ಹೇಳಿದ್ದಕ್ಕೆ ತಾನೇ ನಾನು ಬಂದಿದ್ದು. ಹೇಗೆ ಮಾಡ್ತಾರೆ ನೋಡಿ ಸ್ನೇಹಿತರೆ, ಬೇಜಾರಾಗೋಯ್ತು. ಬನ್ನಿ ಹೋಗೋಣ, ಏನೂ ಮಾಡೋಕ್ಕಾಗಲ್ಲ, ತಡ್ಕೋಬೇಕು. ಯಾಕೆಂದ್ರೆ ನಾವು ಸರ್ವಿಸ್ ಫೀಲ್ಡಲ್ಲಿ ಇರೋದಲ್ವಾ, ಸ್ವಲ್ಪ ತಾಳ್ಮೆ ಇರಬೇಕು, ಇಲ್ಲಾಂದರೆ ಕಷ್ಟ. ನಾವು ಮಾಡ್ತೀವಿ, ಬಟ್ ಇರೋದನ್ನು ಹೇಳ್ಬಿಡ್ತೀವಿ. ಅವರು ಅಷ್ಟು ದೂರದಿಂದ ಬಂದಿರ್ತಾರೆ. ಅಷ್ಟು ದೂರದಿಂದ ಬಂದ್ಬಿಟ್ಟು ಇಲ್ಲ ಅಂತ ಹೇಳಿದ್ರೆ ಅವರು ಮನಸ್ಸಲ್ಲಿ ಹೆಂಗೆ ಬೈಕೊಂಡು ಹೋಗ್ತಾರೆ ಗೊತ್ತಾ ನಮ್ಮನ್ನು. ಏನು ಮಾಡೋದು ಗೊತ್ತಿಲ್ಲವಪ್ಪ. ಸೊ ಮೂಡೋಟಾಗೋಯ್ತು ಸ್ನೇಹಿತರೆ, ಏನಾದ್ರು ತಿನ್ನಬೇಕು. ನಾನು ಮೂಡೋಟಾಗೋಯ್ತು ಅಂದರೆ ಏನಾದ್ರು ತಿನ್ನೋದು ಜಾಸ್ತಿ. ಅಲ್ಲೊಂದು ಬಜ್ಜಿ ಅಂಗಡಿ ಇದೆ ಟೋಲ್ಗೇಟಲ್ಲಿ, ಬನ್ನಿ ಅಲ್ಲಿಗೆ ಹೋಗೋಣ, ತಿನ್ನೋಣ. ಆಗಲ್ಲ, ಬೇಜಾರಾಗೋಯ್ತು. ಬೇಗ ಬೇಗ ಬಿಡ್ರಪ್ಪ ಸಿಗ್ನಲ್ ನನಗೆ. ಬನ್ನಿ ಸ್ನೇಹಿತರೆ, ನಿಮಗೂ ಇದೆ ಆ ಥರ ಹ್ಯಾಬಿಟ್ಟು. ತುಂಬ ಬೇಜಾರಾದರೆ, ಕೋಪ ಬಂದರೆ ನಾನು ತಿಂತೀನಿ. ತಿನ್ನಬೇಕು ಅನ್ನೋದು ಜಾಸ್ತಿ ನಾನು. ಕುಡಿಯೋ ಕ್ಯಾಟಗಿರಿ ಬಿಟ್ಬಿಡಿ, ನಾವು ಕುಡಿಯೋ ಕ್ಯಾಟಗಿರಿ ಅಲ್ಲ, ತಿನ್ನೋ ಕ್ಯಾಟಗಿರಿ. ನೀವೇನು ಮಾಡ್ತೀರಾ ಹೇಳಿ, ಮೆಸೇಜ್ ಮಾಡಿ ನೋಡೋಣ. ಬಜ್ಜಿ ಅಣ್ಣ ಇವಾಗ ಶುರು. ಅಯ್ಯೋ ಹೋಯ್ತು ಗುರು, ಇಲ್ಲೂ ಮಕ್ಕರು. ಅಯ್ಯೋ ಇವತ್ತು ಯಾಕೋ ನನ್ನ ಟೈಮೇ ಸರಿ ಇಲ್ಲ. ಬಜ್ಜಿನೂ ಸಿಗಲಿಲ್ಲ, ಅಥವಾ ಬ್ಯಾಟ್ರಿನೂ ಸಿಗಲಿಲ್ಲ. ಏನು ಜೀವನನೋ ಏನೋ, ಕರ್ಮ ಕರ್ಮ ಕರ್ಮ. ಇವತ್ತು ಯಾಕೋ ಸರಿ ಇಲ್ಲ ಇವತ್ತು ನಮ್ಮದು ಟೈಮು. ಇಷ್ಟೇ ಸ್ನೇಹಿತರೆ, ಮುಗೀತು. ಇವತ್ತು ನನಗೆ ಮೂಡಿಲ್ಲ ಮತ್ತೆ ಮಾತಾಡೋಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ಮಿನಿ ಬ್ಲಾಗು ಇಲ್ಲಿಗೆ ಮುಗಿಯುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.